ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವೇತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ನ ಬ್ರಾಹ್ಮಣೈಸ್ತುಲಯೇ ಭೂತಮನ್ಯತ್ ಪಶ್ಯಾಮಿ ವಿಪ್ರಾಹ ಕಿಮತಃ ಪರಂ ತು ಯಸ್ಮಿನ್ ನೃಭಿಃ ಪ್ರಹೃತಂ ಶ್ರದ್ಧಯಾ ಅಹಂ ಅಶ್ನಾಮಿ ಕಾಮಂ ನ ತಥಾ ಅಗ್ನಿಹೋತ್ರೇ. ಅಂದರೆ, ಎಲೆ ವಿಪ್ರಶ್ರೇಷ್ಠರೇ, ಇತರ ಯಾವ ಪ್ರಾಣಿಗಳಿಗೂ ಬ್ರಾಹ್ಮಣರಿಗೆ ಸಾಟಿಯೇ ಅಲ್ಲವೆಂದು ನಾನು ತಿಳಿಯುತ್ತೇನೆ. ಹೀಗಿರುವಾಗ ಅವರಿಂದ ಹೆಚ್ಚಿನವರೆಂದು ಯಾರನ್ನು ಹೇಳಬಹುದು? ಜನರು ಶ್ರದ್ಧಾಪೂರ್ವಕವಾಗಿ ಬ್ರಾಹ್ಮಣರ ಬಾಯಲ್ಲಿ ಸಮರ್ಪಿಸುವ ಅನ್ನವೇ ಮುಂತಾದ ಆಹುತಿಯನ್ನು ನಾನು ಅತ್ಯಂತ ಪ್ರಸನ್ನತೆಯಿಂದ ಸ್ವೀಕರಿಸುವಂತೆ ಅಗ್ನಿಹೋತ್ರದಲ್ಲಿ ಹೋಮ ಮಾಡಿದ ಆಹುತಿಯನ್ನು ಸ್ವೀಕರಿಸುವುದಿಲ್ಲ ಎಂಬುದು ಇದರ ಅರ್ಥ. ಅನೇಕರು ಕಾಲಕಾಲಕ್ಕೆ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡ್ತಾರೆ. ಆ ಯಾಗದ ಅಗ್ನಿಯಲ್ಲಿ ಅನೇಕ ಮಂತ್ರಗಳಿಂದ ಆಹುತಿಗಳನ್ನು ಹಾಕ್ತಾರೆ, ಭಗವಂತ ಪ್ರೀತನಾಗಲಿ ಅನ್ನುವ ಅನುಸಂಧಾನದಿಂದ. ಭಗವಂತ ಪ್ರೀತನಾಗಿ ಸ್ವೀಕರಿಸ್ತಾನೇನೋ ನಿಜ, ಆದರೆ ಸ್ವತಃ ಭಗವಂತನೇ ಹೇಳಿದ ಈ ಮಾತಿನಿಂದ ನಮಗೆ ತಿಳಿಯುವುದೇನೆಂದರೆ, ಸಚ್ಚಾರಿತ್ರ ಸಂಪನ್ನನಾದ ಬ್ರಾಹ್ಮಣನನ್ನು ಮನೆಗೆ ಆಹ್ವಾನಿಸಿ ಆತನಿಗೆ ನಾನಾ ಪ್ರಕಾರದ ಮೃಷ್ಟಾನ್ನಗಳನ್ನು ಭೋಜನಕ್ಕಾಗಿ ಸಮರ್ಪಿಸಿದಾಗ ಆ ಬ್ರಾಹ್ಮಣ ಸ್ವೀಕರಿಸಿದ ಆ ಭೋಜನ, ಅದರಿಂದ ಭಗವಂತ ಅತ್ಯಂತ ಪ್ರಸನ್ನನಾಗ್ತಾನೆ ಎಂಬುದಾಗಿ ಇಲ್ಲಿ ಸ್ವತಃ ಭಗವಂತನೇ ತಿಳಿಸಿದ್ದಾನೆ. ಇದರಿಂದ ಬ್ರಾಹ್ಮಣರು ಎಷ್ಟು ಶ್ರೇಷ್ಠರು ಎನ್ನುವುದು ತಿಳಿದು ಬರುತ್ತದೆ. ಭಗವಂತನ ಬ್ರಾಹ್ಮಣರ ಒಂದು ಸ್ಥಾನಮಾನವನ್ನು ಅತ್ಯಂತ ಶ್ರೇಷ್ಠ ಎಂಬುದಾಗಿ ತಿಳಿಸಿದ್ದಕ್ಕೆ ಬ್ರಾಹ್ಮಣರು ಅದರ ಪ್ರತಿಯಾಗಿ ಆ ಸ್ಥಾನಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಅತ್ಯಂತ ಸಚ್ಚಾರಿತ್ರ ಸಂಪನ್ನರಾಗಿ ಇದ್ದು ಭಗವಂತನ ಪ್ರೀತಿಗೆ ಪಾತ್ರರಾಗುವುದು ಅತ್ಯಂತ ಮುಖ್ಯ. ಹಾಗಾಗಿ ಅತ್ಯಂತ ಎಚ್ಚರಿಕೆಯಿಂದ ಬ್ರಾಹ್ಮಣರು ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳಬೇಕು. ಚಾರಿತ್ರ್ಯ ಸಂಪನ್ನತೆ ಅನ್ನುವಂಥದ್ದು ಅತ್ಯಂತ ಮುಖ್ಯ. ಎಲ್ಲ ರೀತಿಯ ಶುದ್ಧ ಆಚಾರ ವಿಚಾರಗಳು ಇದ್ದಾಗ ಅಂತಹ ಬ್ರಾಹ್ಮಣರನ್ನು ಆಹ್ವಾನಿಸಿ ಯಾರು ಭೋಜನವನ್ನು ಒದಗಿಸ್ತಾರೋ ಅದನ್ನು ಭಗವಂತ ಅತ್ಯಂತ ಪ್ರೀತಿಯಿಂದ ನೇರವಾಗಿ ಅಂತಹ ಬ್ರಾಹ್ಮಣರ ಮುಖಾಂತರ ಸ್ವೀಕರಿಸ್ತೇನೆ ಎಂಬುದಾಗಿ ತಿಳಿಸಿದ್ದಾನೆ. ಹಾಗಾಗಿ ಬ್ರಾಹ್ಮಣರು ಪ್ರಯತ್ನಪೂರ್ವಕವಾಗಿ ಆಚರಣ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಈ ಮಾತಿನ ಮಹತ್ವವನ್ನು ಅರಿತಂತಾಗ್ತದೆ. ಆ ಕಾರಣದಿಂದ ಬ್ರಾಹ್ಮಣರು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಭಾರತೀಯ ರಮಣೋಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.